ಯುಗಾದಿ ಹಬ್ಬವನ್ನು ವೆರೈಟಿ ಸಿಹಿ ತಿನಿಸುಗಳಿಂದ ಜನ ಎಲ್ಲ ಆಚರಿಸಿದ್ರು. ಇವತ್ತು ತಮ್ಮ ಬಂಧು ಬಾಂಧವರೊಂದಿಗೆ ಭರ್ಜರಿ ಬಾಡೂಟ ಸೇವಿಸಿ ಹೊಸ ತೊಡಕನ್ನು ಆಚರಿಸಿದ್ರು. ಹಾಗಾದರೆ ಇವತ್ತಿನ ಹೊಸ ತೊಡಕು ಆಚರಣೆ ಹೇಗಿತ್ತು ನೋಡಿ ರಿಪೋರ್ಟ್. ಇವತ್ತು ಎಲ್ಲೆಡೆ ಹೊಸ ತೊಡಕು ಸಂಭ್ರಮ. ಭರ್ಜರಿಯಾಗಿ ಮಾಂಸ ಖರೀದಿಸಿದ ಜನ. ಎಸ್, ಗುಂಪಾಗಿ ಸೇರಿರುವ ಜನ. ಇತ್ತ ಚಾಚು ತಪ್ಪದೆ ಸರದಿ ಸಾಲಿನಲ್ಲಿ ನಿಂತಿರುವ ಯುವಕರು, ಅಂಕಲ್ಗಳು. ಈ ರೀತಿ ಕ್ಯೂ ನಿಂತಿರೋದು ಯಾವುದೇ IPL ಮ್ಯಾಚ್ ಟಿಕೆಟ್ಗಲ್ಲ, ಸಿನಿಮಾ ಟಿಕೆಟ್ಗಂತೂ ಅಲ್ವೇ ಅಲ್ಲ. ಇಷ್ಟೆಲ್ಲ ಜನ ಗುಂಪಾಗಿ ಸೇರಿದ್ದು ಯುಗಾದಿಯ ಹೊಸ ತೊಡಕಿನ ಭರ್ಜರಿ ಆಚರಣೆಗೆ. ಹೌದು, ಯುಗಾದಿ ಮೊದಲ ದಿನವನ್ನ ಪೂಜೆ, ಪ್ರಾರ್ಥನೆ ಜೊತೆಗೆ ಬಗೆಯ ಸಿಹಿ ತಿನಿಸು ಮೂಲಕ ಆಚರಿಸಿದ್ದಾರೆ ಜನ. ಎರಡನೇ ದಿನದ ಹೊಸ ತೊಡಕನ್ನ ಭರ್ಜರಿಯಾಗಿ ಮಾಂಸದೂಟದ ಮೂಲಕ ಆಚರಿಸಿದ್ರು. ಮಾಂಸ ಪ್ರಿಯರು ಬೆಳಗ್ಗೆಯಿಂದಲೇ ಮಾಂಸ ಶಾಪ್ಗಳ ಮುಂದೆ ಕ್ಯೂ ನಿಂತು ಮಾಂಸವನ್ನ ಮುಗಿಬಿದ್ದು ಖರೀದಿಸಿದ್ರು. ಇವತ್ತು ಹೊಸ ತೊಡಕು. ಹಾಗೆ ನಾಳೆ ರಂಜಾನ್ ಇರುವ ಕಾರಣ ಮಾರುಕಟ್ಟೆಯಲ್ಲಿ ಮಾಂಸದ ಬೆಲೆ ಗಗನಕ್ಕೇರಿತ್ತು. ಎಲ್ಲರ ಫೇವರೇಟ್ ಮಟನ್ ಕೆಜಿಗೆ 850 ರೂಪಾಯಿ ಇದ್ರೆ ಚಿಕನ್ ಕೆಜಿಗೆ 280 ರೂಪಾಯಿ ಇತ್ತು. ಹಾಗೆ ಮೀನುಗಳ ಬೆಲೆ 250ರಿಂದ 1500 ರೂಪಾಯಿವರೆಗೆ ಮಾರಾಟ ಆಯಿತು. ವರ್ಷಕ್ಕೆ ಒಮ್ಮೆ ಬರುವ ಹಬ್ಬ ಆದ್ರಿಂದ ಎಷ್ಟೇ ಕಾಸ್ಟ್ಲಿ ಆದ್ರೂ ತಿಂತೀವಿ ಅಂತ ಜನ ಭರ್ಜರಿಯಾಗಿ ಮಾಂಸ ಖರೀದಿ ಮಾಡಿದ್ರು. ಬಹಳ ಚೆನ್ನಾಗಿ ಬಿದ್ದಿದೆ. ಬುಧವಾರ ಬಿದ್ದಿರೋದ್ರಿಂದ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ ವ್ಯಾಪಾರ. ಇನ್ನು ಈಗ ಪ್ರಾರಂಭ ಆಗಿದೆ, ಮಧ್ಯ ಒಂದು 2 ಗಂಟೆಯಿಂದ ಪ್ರಾರಂಭ ಆಗಿದೆ. ನೋಡ್ತಾ ಇದ್ದೀವಿ, ಇನ್ನು ನೋಡಬೇಕಲ್ಲ, ಇನ್ನು 12 ಗಂಟೆವರೆಗೂ ಇರುತ್ತೆ ಇವತ್ತು ವ್ಯಾಪಾರ. ಈಗಲೇ ಹೇಳೋಕ್ಕಾಗೋದಿಲ್ಲ, ಕಷ್ಟ. ಇದು ಗ್ರಾಹಕರು ಬರ್ತಾ ಎಷ್ಟು ಸೇಲ್ ಆಗ್ತದೆ ಅಷ್ಟು ರೆಡಿ ಮಾಡ್ಕೊತೀವಿ. ಮಿನಿಮಮ್ ಈಗ ಒಂದು ರೆಡಿ ಮಾಡಿ ಇಟ್ಕೊಂಡು 200 ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, 200. ಪ್ರತಿ ವರ್ಷ ಆಗುತ್ತೆ, ಒಂದು 4 ವರ್ಷವರೆಗೆ ಮಟನ್ನು 3ರಿಂದ 4 ಹೇಳೋಕ್ಕಾಗೋದಿಲ್ಲ, ಅಷ್ಟಾಗುತ್ತೆ. ಎಲ್ಲ ಆಗಬೇಕು. ಹೌದು, ಭಾಳ ಜನ ಭಾಳ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಅವ್ರಿಗೋಸ್ಕರ ನಾವು ಎಲ್ಲ ಒಂದು ವ್ಯವಸ್ಥೆ ಮಾಡಲೇಬೇಕಲ್ಲ. ಒಟ್ನಲ್ಲಿ ಮಾಂಸ ದುಬಾರಿ ಆದ್ರೂ ನಾಡಿನೆಲ್ಲೆಡೆ ಹೊಸ ತೊಡಕಿನ ಸಂಭ್ರಮ ಮಾತ್ರ ಜೋರಾಗಿಯೇ ಇತ್ತು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.